ಎಲ್ಲರಿಗೂ ನಮಸ್ಕಾರ. ಅದ್ವೈತ ಗುರುಕುಲಂನಿಂದ ಈ ದಿನದ ಸುಭಾಷಿತ. ಈ ದಿನದ ಸುಭಾಷಿತ ಶುರು ಮಾಡೋದಕ್ಕಿಂತ ಮುಂಚೆ ತಮಗೆಲ್ಲರಿಗೂ ಒಂದು ವಿಷಯವನ್ನು ತಿಳಿಸಬೇಕು. ಕಳೆದ ಈ ಸಂವತ್ಸರದ ಪರಭಾವನ ಸಂವತ್ಸರದಿಂದ ಈ ಸುಭಾಷಿತವನ್ನು ನಾನು ಶುರು ಮಾಡಿದ್ದೀನಿ ಗುರುಕುಲದ ವತಿಯಿಂದ, ಅದ್ವೈತ ಗುರುಕುಲದ ವತಿಯಿಂದ. ಈ ಗುರುಕುಲದಿಂದ ಶುರು ಮಾಡಿರ್ತಕ್ಕಂಥ ಸಮಯದಲ್ಲಿ ಅನೇಕ ಮಾಧ್ಯಮಗಳಿಂದ ಪ್ರಸಾರ ನಡೀತಾ ಇದೆ. ನನ್ನ ಕೈಲಾದಷ್ಟು ಸೋಷಿಯಲ್ ಮೀಡಿಯಾಸ್ ಏನಂತಾರೆ, ಸಾಮಾಜಿಕ ಜಾಲತಾಣಗಳ ಮೂಲಕ ನಾನು ಕಳಿಸ್ತಾ ಇದ್ದೀನಿ. ಯಾವಾಗ ಎಲ್ಲ ಕಳಿಸ್ತಾ ಇದ್ದೀನಿ, ಅನೇಕ ಜನರಿಗೆ ತಲುಪಿದೆ. ಅನೇಕ ಜನರು ತಮ್ಮ ಕಾಮೆಂಟನ್ನು ತಿಳಿಸಿದ್ದಾರೆ. ಅಭಿಪ್ರಾಯಗಳು, ಕಾಮೆಂಟ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ ಅದನ್ನು ಅಭಿಪ್ರಾಯ ಅಂತ, ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅಭಿಪ್ರಾಯದಲ್ಲಿ ಏನಪ್ಪ ಅಂದರೆ ಮುಖ್ಯವಾದಂಥ ಅನೇಕ ಅಭಿಪ್ರಾಯಗಳಿವೆ. ಈಗ ಒಂದು ಅಭಿಪ್ರಾಯವನ್ನು ತಮಗೆ ತಿಳಿಸ್ತೇನೆ. ಅಭಿಪ್ರಾಯ ಏನಪ್ಪ ಅಂದರೆ, ಇದು ಅವಶ್ಯಕತೆ ಇತ್ತಾ, ಇದ್ರ ಬದಲು ಪಾಠನೆ ಮಾಡ್ಬೋದಲ್ಲ, ಭರ್ತಹರಿದು ಪುಸ್ತಕ ತಗೋದು, ಕಾಳಿದಾಸದರು ಪುಸ್ತಕ ತಗೋದು, ವೇದಾಂತವನ್ನು ಮಾಡಬಹುದು ಅಂತ. ಹೌದು, ಮಾಡ್ಬೋದಾಯಿತು. ಆದರೆ ಪ್ರೇರಣೆ ಅಂತ ಏನಿದೆ, ಆ ಪ್ರೇರಣೆ ಮಾಡಲಿಕ್ಕೆ ನಮ್ಮ ಕಡೆಯಿಂದ, ನನ್ನ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಬೇಕು. ಸರಳವಾಗಿ ವೇದ ಓದೋರು ವೇದನ ಓದ್ತಾನೇ ಇದ್ದಾರೆ. ತಮಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ, ತಮ್ಮ ಜವಾಬ್ದಾರಿಗೆ ತಕ್ಕಂತೆ, ತಮ್ಮ ಕೆಪಾಸಿಟಿಗೆ ತಕ್ಕಂತೆ ವೇದಾಂತವನ್ನು ಶ್ರವಣ ಮಾಡೋರು, ವೇದಾಂತವನ್ನು ಪಾಠ ಮಾಡೋರು ಮಾಡ್ತಾನೇ ಇದ್ದಾರೆ. ಧರ್ಮ ಕಾರ್ಯವನ್ನು ಮಾಡೋರು ಮಾಡ್ತಾನೇ ಇದ್ದಾರೆ. ಆದರೆ ಸಾಮಾನ್ಯ ಜನರಿಗೆ ಇವೆಲ್ಲ ವಿಷಯಗಳನ್ನು ತಲುಪಬೇಕು. ಒಂದು ಸಣ್ಣ ವಿಷಯದಿಂದ ಇದಕ್ಕೆ ಚಾಣಕ್ಯರು ಒಂದು ನೀತಿಯನ್ನು ತಿಳಿಸ್ತಾರೆ. ಏನಪ್ಪ ಹೇಳ್ತಾರೆ ಅಂದರೆ, ಮನುಷ್ಯನಿಗೆ ಎಲ್ಲವೂ ಅನುಭವ ಆದಮೇಲೆ ನನಗೆ ಮೋಕ್ಷ ಬೇಕು, ಸಮಾಧಾನ ಬೇಕು, ಶಾಂತಿ ಬೇಕು, ಆನಂದ ಬೇಕು. ಯಾವ ಮನುಷ್ಯನಿಗೆ ಸಂತೋಷ, ಯಾವ ಮನುಷ್ಯ ಒಬ್ಬನೇ ಅಲ್ಲ, ಎಲ್ಲ ಪ್ರಾಣಿಗಳು ಸುಖ, ಸಂತೋಷ, ಸಮಾಧಾನ, ಆನಂದ ಬೇಕಾಗಿದೆ. ಸುಖ, ಸಂತೋಷ, ಸಮಾಧಾನ, ಆನಂದ ಅದು ಬೇರೆ ಹೊರ್ಗಡೆಯಲ್ಲೂ ಇಲ್ಲ, ಅದು ನಮ್ಮ ಒಳಗಡೆ ಇರ್ತಕ್ಕಂಥದ್ದಲ್ಲೇ ಇದೆ. ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂತ ಹೇಳಿ ವೇದಾಂತದ ಮಾತು. ನಮ್ಮ ಒಳಗಡೆ ಪಿಂಡದಲ್ಲಿ ಏನಿದೆ ಅದೇ ಬ್ರಹ್ಮಾಂಡದಲ್ಲಿ, ಬ್ರಹ್ಮನ ಸೃಷ್ಟಿಯಲ್ಲಿ ಅಂಡ, ಬ್ರಹ್ಮನ ಅಂಡ ಅಂತಲೇ ಬ್ರಹ್ಮನ ಒಂದು ಕವಚವಾದಂಥ ಈ ವಿಶ್ವದಲ್ಲಿದೆ ಅಂತ. ಈ ಯಥಾ ಪಿಂಡಾಂಡವನ್ನು ತಿಳ್ಕೊಬೇಕಾದ್ರೆ ಹೊರಗಡೆ ಭೂತಾಕಾರವಾಗಿದೆ, ಒಳಗಡೆ ಸೂಕ್ಷ್ಮಾಕಾರವಿದೆ. ಹೊರಗಡೆ ಭೂತಾಕಾರವಾಗಿರೋದ್ರಿಂದ ಪಂಚಭೂತಗಳ ಅಂತೀವಿ, ರಾಕ್ಷಸ ಅಂತೀವಿ, ಗಾಳಿ ಅಂತೀವಿ, ಒಳಗಡೆ ಇರೋದಕ್ಕೆ ಪ್ರಾಣ ಅಂತೀವಿ, ಸೂಕ್ಷ್ಮಗಳು ಅಂತೀವಿ, ಈ ಇಂದ್ರಿಯಗಳನ್ನು ಅಂತೀವಿ. ಈ ಇಂದ್ರಿಯಗಳು ಪ್ರಾಣಗಳಿಂದ ಸೂಕ್ಷ್ಮವಾಗಿ ನಾವು ತಿಳ್ಕೋಬೇಕು. ಅದೇ ಆತ್ಮವನ್ನು ಹೇಗೆ ತಿಳ್ಕೋಬೇಕು ಅಂತೇಳಿ ಒಂದೆರಡು ದಿನಗಳ ಹಿಂದೆ ಸುಭಾಷಿತದಲ್ಲಿ ತಿಳಿಸಿದ್ದೀನಿ. ಹೂವಿನಿಂದ ಗಂಧವನ್ನು, ಕಬ್ಬಿನಿಂದ ಬೆಲ್ಲವನ್ನು, ಕಟ್ಟಿಗೆಯಿಂದ ಬೆಂಕಿಯನ್ನು, ಹಾಲಿನಿಂದ ತುಪ್ಪವನ್ನು, ಆ ರೀತಿ ಹೇಗೆ ನಾವು ಕಂಡಿಡ್ಕೊಂಡು ಆಮೇಲೆ ಎಳ್ಳಿನಿಂದ ಎಣ್ಣೆಯನ್ನು ತೆಗಿತಾ ನಾವು, ಆ ಎಣ್ಣೆ ಎಳ್ಳೊಳಗಡೆ ಇದೆ, ಸುಗಂಧ ಹೂವಿನಲ್ಲಿದೆ, ಬೆಲ್ಲ ಕಬ್ಬಿನಲ್ಲಿದೆ. ಹೇಗೆ ನಾವು ಹಾಗೆ ನಮ್ಮ ಆತ್ಮವನ್ನು ತಿಳ್ಕೋಬೇಕು ಅಂತ. ಆ ಆತ್ಮವನ್ನು ತಿಳ್ಕೊಂಬೋದೇ ಒಂದು ಪರಮ ಶ್ರೇಷ್ಠವಾದಂಥ ಗುರಿ. ಅದಕ್ಕೆ ಈ ಮನುಷ್ಯ ಜನ್ಮ. ಬೇರೆ ಪ್ರಾಣಿಗಳಿಗೆ ನಮ್ಮಂತೆ ತಪ್ಪು ಮತ್ತು ಒಪ್ಪುಗಳು ಬರೋದಿಲ್ಲ. ಅವರಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಕೀಳರಿಮೆ ಬರೋದಿಲ್ಲ, ಒಳ್ಳೆಯದು ಮಾಡಿದ್ದೀನಿ ಅಂತೇಳಿ ಅಹಂ ಬರೋದಿಲ್ಲ. ಈ ಅಹಂ ಅನ್ನತಕ್ಕಂಥದ್ದು ಒಂದು ಅಹಂಕಾರ. ರಾವಣಿಗೆ ಬಂದಿರತಕ್ಕಂಥ ಅಹಂಕಾರವೇ ತನ್ನ ನಾಶವಾಯಿತು. ತಪ್ಪು ಮಾಡಿದ್ದೀನಿ, ಆ ರೀತಿ ತಪ್ಪು ಮತ್ತು ಒಪ್ಪುಗಳು ವಿವೇಕವನ್ನು ಕೊಡ್ತಕ್ಕಂಥ ವಿವೇಕವಾದಂಥ ಒಂದೇ ಒಂದು ಪ್ರಾಣಿ ಅಂದರೆ ಒಂದು ಮನುಷ್ಯ ಪ್ರಾಣಿ. ಈ ವಿವೇಕದಿಂದನೇ ನಾವು ಆತ್ಮ ಉನ್ನತಿಯನ್ನು, ಸದ್ಗತಿಯನ್ನು ತಗೋಬೋದು. ಈ ಆತ್ಮದಿಂದ, ಸದ್ಗತಿಯಿಂದ ನಮಗೆ ಆನಂದ, ಸಂತೋಷ, ತೃಪ್ತಿ, ಸಂತೃಪ್ತಿ ಮತ್ತು ಸಿಗುತ್ತೆ. ಇದಕ್ಕೆ ಮೋಕ್ಷ ಅಂತಾರೆ. ಆ ಆತ್ಮವನ್ನು ನಾವು ಹೇಗೆ ತಿಳಿಬೇಕು ಅಂತ ಅನೇಕ ವಿಧಾತಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಅನೇಕ ಜನ್ಮಗಳನ್ನು ತಗೊಬದಲು ಮನುಷ್ಯ ಜನ್ಮ ತಗೊಂಡಿರೋದ್ರಿಂದ, ಸಾರ್ಥಕವಾದ್ರಿಂದ ಈ ಪ್ರೇರಣಾತ್ಮಕವಾದಂಥ ವಿಷಯಗಳನ್ನು ತಿಳಿಸ್ಲಿಕ್ಕೋಸ್ಕರ ನಾನು ನಿಮ್ಮ ಮುಂದೆ ಒಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಈ ದಿನದ ವಿಡಿಯೋ ಸ್ವಲ್ಪ ಈ ವಿಷಯವನ್ನು ತಿಳಿಸಲಿಕ್ಕೋಸ್ಕರ ತಮಗೆ
2 ನಿಮಿಷ ಜಾಸ್ತಿ ಆಗಿದೆ. ದಯವಿಟ್ಟು ಗಮನದಲ್ಲಿಟ್ಕೊಂಡು ಉತ್ತಮವಾದಂಥ ಸಲಹೆ ಸೂಚನೆಗಳನ್ನು ಕಾಮೆಂಟ್ಗಳನ್ನು ತಿಳಿಸಿದರೆ ನಮಗೆ ಇನ್ನೂ ಪ್ರೇರಣೆ ಆಗುತ್ತಾ ಅಂಥೇಳಿ ಈ ದಿನದ ಶಂಕರಾಚಾರ್ಯರು ಮತ್ತು ಅವರು ದಾರಿಯಲ್ಲಿ ಹೋಗ್ತಿರ್ತಕ್ಕಂತಾಗ ಸಿಗ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೊತೆ ಆಗಿರ್ತಕ್ಕಂಥ ಸಂಭಾಷಣೆ ಮೂಲಕ ನೀನು ಆತ್ಮನಿದ್ಯಾ ಅಂತ ಹೇಳ್ತಿರ್ತಕ್ಕಂಥ ಒಂದು ಶ್ಲೋಕವನ್ನು ಅದನ್ನು ಏಕಶ್ಲೋಕಿ ಅಂತೇಳಿ ತಿಳಿಸ್ತಾರೆ. ಏಕಶ್ಲೋಕಿಯನ್ನು ನಿಮಗೆ ಇದನ್ನು ಅದರ ಅರ್ಥವನ್ನು ತಿಳಿಸ್ತೇನೆ. ಕಿಂಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರೋ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೌ ಕಿಂಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂದೀರ್ಧಿಯೋ ದರ್ಶನೆ ಕಿಂತತ್ರಾಹಮತೋ ಭವಾನ್ ಪರಮಕನ್ ಕಿಂತತ್ರಾಹಮತೋ ಪರಮಕನ್ ಜ್ಯೋತಿಸ್ತದಸ್ಮಿ ಪ್ರಭೋ ಕಿಂಜ್ಯೋತಿಸ್ತವ ಭಾನುಮಾನ ಹನಿವೇ. ನಾವು ಯಾವುದರಿಂದ ತಿಳ್ಕೊತೀವಿ? ಕಣ್ಣಿನಿಂದ ನೋಡೋವನ್ನು ಎಲ್ಲವನ್ನು ವಿಷಯ ತಿಳಿಸ್ತೀವಿ. ಕಿಂಜ್ಯೋತಿಸ್ತವ, ಜ್ಯೋತಿ ಅಂದರೆ ಬೆಳಕೆ ಯಾವುದು? ಭಾನುಮಾನ ಹನಿಮೆ, ಭಾನು ಅಂದರೆ ಸೂರ್ಯ ತನ್ನ ಮಾನವನ್ನು ಅಂದರೆ ತನ್ನ ತೇಜಸ್ಸನ್ನು ಕಳ್ಕೊಂಡಾಗ ರಾತ್ರಿ ಯಾವುದು ನಿನಗೆ? ರಾತ್ರೋ ಪ್ರದೀಪಾದಿಕಂ, ರಾತ್ರಿ ಯಾವುದು ಬೆಳಕು? ಚಂದ್ರ. ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೌ, ಚಂದ್ರನಲ್ಲಿದ್ದಾಗ ಮನೆ ಒಳಗಡೆ ಯಾವುದು? ದೀಪವನ್ನು ಹಚ್ಚಿ ನಾವು ಬೆಳಕನ್ನು ತಿಳ್ಕೊತೀವಿ. ದೀಪ ಅಂದರೆ ಎಣ್ಣೆ ದೀಪ ಆಗಿನ ಕಾಲದಲ್ಲಿ, ಈಗ ವಿದ್ಯುತ್ ದೀಪ ಅಂತ ತಾವು ತಿಳ್ಕೊಬೋದು. ವಿದ್ಯುತ್ ದೀಪದಿಂದ ಬೆಳಕುಗಳನ್ನು ನೋಡಿ ನಾವು ವಸ್ತುಗಳನ್ನು ತಿಳ್ಕೊತೀವಿ. ದೀಪದರ್ಶನ ವಿಧೋ ಕಿಂಜ್ಯೋತಿರಾಖ್ಯಾಹಿ ಮೇ, ಅದೆಲ್ಲವನ್ನು ಏನು ಮಾಡ್ತೀವಿ? ಚಕ್ಷುವಿನಿಂದ, ಚಕ್ಷು ಅಂದರೆ ಕಣ್ಣಿನಿಂದ ನೋಡಿ ತಿಳ್ಕೊತೀವಿ. ಆ ಚಕ್ಷುವಿನಿಂದ ತಿಳ್ಕೊಂಡಿರೋದು ಏನಾಗುತ್ತೆ? ನಮಗೆ ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ, ಚಂದ್ರನಿಲ್ಲದ ಸಮಯದಲ್ಲಿ ದೀಪ, ದೀಪದಿಂದ ಅನುಭವಕ್ಕೆ ನಾವು ತಗೊಳ್ತಾ ಬುದ್ಧಿಗೆ ಕೊಡ್ತೀವಿ. ಆ ಬುದ್ಧಿಯೇ ಒಂದು, ಆ ಅನುಭವವೇ, ಆ ಸಂತೋಷವೇ, ಆನಂದವೇ ಜ್ಯೋತಿರಾಖ್ಯಾಹಿ ಮೇ. ಆ ಜ್ಯೋತಿ, ಆ ಬೆಳಕೆ, ಅದೇ ಆತ್ಮ. ನಮ್ಮ ಉದ್ಧಾರ ಮಾಡಲಿಕ್ಕೆ, ಚೈತನ್ಯಗೊಳ್ಳಲಿಕ್ಕೆ ಆ ಚೈತನ್ಯವಾದಂಥ ಪ್ರೇರಣಾತ್ಮಕವಾದ ಮಾತುಗಳಲ್ಲಿ ಈ ದಿನದ ಸುಭಾಷಿತವನ್ನು ಶಂಕರಾಚಾರ್ಯರ ಏಕಶ್ಲೋಕಿಯಲ್ಲಿ ನಾವು ಶುರು ಮಾಡಿ ಇದನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.